ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ತುಂಬ ದಿನಗಳ ನಂತರ ಲಾಂಗ್ ವೀಡಿಯೋ ಹಾಕಲಿಕ್ಕೆ ಶುರು ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಅದು ಶಿವರಾತ್ರಿ ಹಬ್ಬದ ವೀಡಿಯೋದಿಂದನೇ ಶುರು ಮಾಡೋಣ ಅಂತೇಳಿ ಶುರು ಮಾಡ್ತಾಯಿದ್ದೀನಿ. ಪ್ಲೀಸ್ ನನಗೆ ಮೊದಲೆಲ್ಲ ಹೇಗೆ ಸಪೋರ್ಟ್ ಮಾಡ್ತಿದ್ದೆ ಅದೇ ಥರ ನನಗೆ ಸಪೋರ್ಟ್ ಮಾಡಿ, ನನ್ನ ವೀಡಿಯೋ ನೋಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಹಾಗಾದರೆ ಈ ವಿಡಿಯೋನ ನೋಡೋಣ. ನಾನು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ನಾನು, ನಮ್ಮ ಮನೆಯವರು, ನನ್ನ ಇಬ್ಬರು ಮಕ್ಕಳು 4 ಜನನು ಗಾಡೀಲಿ ಸ್ಕೂಟ್ರಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ಅಂದರೆ ಇವತ್ತು ಮಹಾಶಿವರಾತ್ರಿ ಇರೋದರಿಂದ ಶಿವನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಸಂಜೆನೇ ಪ್ಲ್ಯಾನ್ ಮಾಡ್ಕೊಂಡ್ವಿ ಹೋಗಿ ಬರೋಣ ಅಂಥೇಳಿ. ಹಂಗಾಗಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಅಮ್ಮನಿಗೂ ಹುಷಾರಿಲ್ಲ. ಅಮ್ಮ ನೀವೇ ಹೋಗಿ ಬನ್ನಿ, ನಾನು ಹೋಗೋಕ್ಕಾಗಲ್ಲ ಅಂತಂದರು. ಅಂದರೆ ಅವರಿಗೆ ಜರ್ನಿ ಮಾಡೋಕ್ಕಾಗಲ್ಲ, ಟ್ರಾವೆಲ್ ಮಾಡಿದ್ರೆ ಹುಷಾರು ತಪ್ಪಿಬಿಡ್ತಾರೆ. ಹಂಗಾಗಿ ನಾವು KR ನಗರ ಅಲ್ವಾ, ಹತ್ರ ಅಲ್ವಾ, ಸರಿ ಆಯಿತು ಹೋಗಿ ಬರೋಣ ಅಂಥೇಳಿ ನಾವು ಬೆಳಗ್ಗೆನೇ ಬಂದ್ವಿ. ಅಂದರೆ ಬೆಳಿಗ್ಗೆ ಅಂದರೆ ಒಂದು 11:30 ಹಂಗೆ ಬಂದ್ವಿ. ತುಂಬ ಬೆಳಗ್ಗೆ ಬರೋಕ್ಕಾಗಲಿಲ್ಲ, ಕೆಲಸ ಇರುತ್ತಲ್ಲ ಮಾಮೂಲಿ ಹಬ್ಬದ ದಿನ ಎಲ್ಲ ಕೆಲಸ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಬಂದಿದ್ದು ನಾವು. ಅದಾದಮೇಲೆ ದೇವಸ್ಥಾನಕ್ಕೆ ಬಂದ್ವಿ. ಅಂದರೆ ದೇವಸ್ಥಾನ ಕೆಲಸ ನಡೀತೈತೆ, ಕನ್ಸ್ಟ್ರಕ್ಷನ್ ನಡೀತೈತೆ ಫ್ರೆಂಡ್ಸ್. ಎಲ್ಲ ಒಳಗಡೆ ಎಲ್ಲ ಕೆಲಸ ನಡೀತೈತೆ, ಎಲ್ಲ ಅರ್ಧಂಬರ್ಧ ಕೆಲಸ ಆಗಿದೆ. ಹಾಗಾಗಿ ನಾವು ಬಂದ್ವಿ. ಅಲ್ಲಿ ತುಂಬ ರಶ್ ಇತ್ತು, ಒಳಗಡೆ ತುಂಬಾ ಜನ ಇದ್ದರು. ನಾವು ಲೈನಲ್ಲಿ ಹೋದ್ವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾರಂತೆ, ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಹೊಳೆ ಹತ್ರ ಎಲ್ಲ ಆಟ ಆಡಬೇಕು ಅಂತಿದ್ರು ನನ್ನ ಮಕ್ಕಳು. ಆಮೇಲೆ ಆಟ ಸಾಮಾನೆಲ್ಲ ನೋಡಿಬಿಟ್ಟು ನನ್ನ ಮಗಳು ಅದು ಬೇಕು ಇದು ಬೇಕು ಅಂತಿದ್ಲು. ಫಸ್ಟು ದರ್ಶನ ಮಾಡ್ಕೊಬರೋಣ, ಆಮೇಲೆ ಬೇಕಾದರೆ ಹೋಗೋಣ ಅಂದ್ಬಿಟ್ಟು ನಾವು ಮೊದಲು ದರ್ಶನ ಮಾಡೋಣ ಅಂತ ಬಂದ್ವಿ. ಇವತ್ತು ನಾನು ಮನೇಲಿ ರೈಸು, ಸಾಂಬಾರು, ಕೋಸಂಬರಿ, ಆಮೇಲೆ ಹೆಸರುಬೇಳೆ ಪಲ್ಯ, ಪಾಯಸ ಇಷ್ಟು ಮಾಡಿದ್ದೆ ಫ್ರೆಂಡ್ಸ್. ಆಮೇಲೆ ಉಪ್ಪಿಟ್ಟು ಮಾಡಿದ್ದೆ ಮಾರ್ನಿಂಗ್. ಇವತ್ತು ಉಪ್ಪಿಟ್ಟು ತಿನ್ನಬೇಕಂತೆ. ರೈಸ್ ಐಟಮ್ಗಿಂತ ಜಾಸ್ತಿ ಅಂದರೆ ಇವತ್ತಿನ ದಿನ ಶಿವರಾತ್ರಿ ದಿನ ಉಪ್ಪಿಟ್ಟು, ತಂಬಿಟ್ಟು ಈ ಥರ ಮಾಡಬೇಕು. ಈ ಥರ ಮಾಡಿದ್ರೆ ತುಂಬ ಒಳ್ಳೆಯದು. ದೇವರಿಗೆ ನೈವೇದ್ಯಕ್ಕೆ ತಂಬಿಟ್ಟು ಇಟ್ಟರೆ ತುಂಬ ಒಳ್ಳೆಯದು ಈ ದಿನ. ಹಂಗಾಗಿ ನಾವು ತಂಬಿಟ್ಟು ಮಾಡಿರಲಿಲ್ಲ, ನಾನು ಉಪ್ಪಿಟ್ಟು ಮಾಡಿ ಫಸ್ಟು ದೇವರಿಗೆ ಎತ್ತಿಟ್ಬಿಟ್ಟು ಆಮೇಲೆ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಬಂದಿದ್ವಿ. ನೋಡಿ ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ನಾವು ಸ್ಕೂಟ್ರು ಪಾರ್ಕ್ ಮಾಡೋಕ್ಕೆ ಅಂದ್ಬಿಟ್ಟು ಸೈಡಿಗೆ ಹೋದ್ವಿ. ಇಲ್ಲೆಲ್ಲೂ ಸ್ಕೂಟ್ರು ನಿಲ್ಸೋಕ್ಕೆ ಜಾಗನೇ ಇರಲಿಲ್ಲ, ಫುಲ್ ಅಂಗಡಿ ಇತ್ತು ಸುತ್ತ. ಹಂಗಾಗಿ ನಮ್ಮ ಮನೆಯವರು ಅಲ್ಲೇ ಮುಂದೆ ನಿಲ್ಲಿಸೋಣ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ಅಲ್ಲಿ ನಿಲ್ಲಿಸ್ಬಿಟ್ಟು ಗಾಡಿನ ಆಮೇಲೆ ಒಳಗಡೆ ಬಂದ್ವಿ ದೇವಸ್ಥಾನದ ಹತ್ರ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ದರ್ಶನ ಆಯಿತು ಫ್ರೀಯಾಗಿ. ತುಂಬ ರಶ್ ಇದ್ದರು, ಆದರೂ ನಿಧಾನಕ್ಕೆ ದರ್ಶನ ಮಾಡಿಕೊಂಡು ಹೋಗೋಣ ಅಂತ ಬಂದ್ವಿ. ಅದಾದಮೇಲೆ ಲೈನಲ್ಲಿ ನಿಂತಿದ್ದೀವಿ. ನೋಡಿ ಇಲ್ಲೆಲ್ಲ ತುಂಬ ಜನ ನಿಂತಿದ್ದಾರೆ, ಫುಲ್ ಮುಂದೆ ನೋಡಿ ತುಂಬ ಜನ ನಿಂತಿದ್ದಾರೆ. ಅದಾದಮೇಲೆ ಸುತ್ತ ನೋಡಿ ಇಲ್ಲಿ ಕೆಲಸ ನಡೀತಾ ಇದೆ, ಇನ್ನೂ ರೆಡಿ ಆಗಿಲ್ಲ ದೇವಸ್ಥಾನ, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅದಾದಮೇಲೆ ನಾವು ಹೋದ್ವಿ. ಅಂದರೆ ಗರ್ಭಗುಡಿಯಲ್ಲಿ ಒಳಗಡೆ ಇರೋ ಶಿವ ಕಾಣಿಸ್ತಾನೆ ಇರಲಿಲ್ಲ. ಅರ್ಕೇಶ್ವರ ಅಂತ ದೇವ್ರ ಹೆಸರು. ದೇವರು ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ, ಬಿಸಿಲು ಒಳಗಡೆ ಫುಲ್ ಕತ್ಲೆ, ಅಲ್ಲಿ ನೋಡಿ ಕಾಣಿಸ್ತಾನೆ ಇರಲಿಲ್ಲ. ಅದಷ್ಟೇ ನಾನು ಕ್ಯಾಪ್ಚರ್ ಮಾಡಿದ್ದು, ನೀಟಾಗಿ ಬರಲಿಲ್ಲ. ಅದಾದಮೇಲೆ ಇದು ಪಾರ್ವತಿ ಅಮ್ಮವ್ರ ದೇವಸ್ಥಾನ ಪಕ್ಕದಲ್ಲೇ, ಅಲ್ಲಿಗೆ ಬಂದ್ವಿ. ಇಲ್ಲಿ ನೀಟಾಗಿ ಕಾಣಿಸ್ತಿತ್ತು. ಇಲ್ಲಿ ಬಂದು ಇಲ್ಲಿ ದರ್ಶನ ಮಾಡಿಕೊಂಡು ಅದಾದಮೇಲೆ ಮತ್ತೆ ಹೊಳೆ ಹತ್ರ ಬಂದ್ವಿ. ಹೊಳೆ ಹತ್ರ ನೋಡಿಬಿಟ್ಟು ಆಟ ಆಡಬೇಕು ಅಂತ ಅಂದರು ಇಬ್ಬರು. ಆವಾಗ ಸರಿ ಆಯಿತು ಅಂದ್ಬಿಟ್ಟು ನಾನು ಮಕ್ಕಳನ್ನ ಅಲ್ಲಿ ನೀರು ಹತ್ರ ಕರ್ಕೊಂಡು ಬಂದ್ವಿ. ನಾನು ನಮ್ಮ ಮನೆಯವರು ಹುಷಾರಾಗಿ ನೋಡ್ಕೋಬೇಕು, ಸ್ವಲ್ಪ ಸ್ಕಿಡ್ ಆದರೂ ಜಾರಿಬಿಡುತ್ತೆ. ಆಮೇಲೆ ಅಲ್ಲೇ ಮಕ್ಕಳ ಹತ್ರನೇ ನಿಂತ್ಕೊಂಡ್ವಿ, ಅವಳು ವಿಡಿಯೋ ಮಾಡ್ಕೊಂಡ್ವಿ. ಚೆನ್ನಾಗಿ ಆಡ್ತಾಯಿದ್ರು, ಖುಷಿ ಅಂದರೆ ಖುಷಿ. ನೀರು ನೋಡಿಬಿಟ್ಟು ನೀರಿಂದ ಬಿಟ್ಬಿಟ್ಟು ಬರೋಕ್ಕೆ ಇಷ್ಟ ಇಲ್ಲ ಅವಳಿಗೆ. ಅಣ್ಣ ಅಣ್ಣ ಅಂತ ಎಲ್ಲರನ್ನೂ ಕರಿತಾ ಇದ್ದಾಳೆ. ಅಲ್ಲಿ ಹಿಂದೆ ನಿಂತಿರೋ ಮಕ್ಕಳೂ ಸಹ ಕರಿತಾ ಇದ್ದಾಳೆ, ಅಣ್ಣ ಅಣ್ಣ ಅಂತ ಕರಿತಾ ಇದ್ದಾಳೆ. ನೀರಲ್ಲಿ ಆಟ ಆಡ್ತಾಯಿದ್ದೀನಿ ನೋಡು ನೋಡು ಅಂತ. ಅವಳ ಆಟನ ನೋಡೋಕ್ಕೆ ಒಂದು ಚೆಂದ. ನೋಡಿದ್ರಲ್ಲ ಫ್ರೆಂಡ್ಸ್, ಮಕ್ಕಳು ಎಷ್ಟು ಖುಷಿಯಾಗಿ ಆಡ್ತಾಯಿದ್ದಾರೆ ಅಂತ. ಅದಾದಮೇಲೆ ನಾವು ಇಲ್ಲಿಂದ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಒಂದು ಸ್ವಲ್ಪ ಹೊತ್ತು ಆಡ್ಕೊಳ್ಳಿ ಮಕ್ಕಳು ಅಂದ್ಬಿಟ್ಟು
ಇದ್ದು ಅವ್ರ ಆಟ ಎಲ್ಲ ಆಯಿತು, ಆಟ ಆಡಾಯಿತು. ಅದಾದಮೇಲೆ ಬನ್ನಿ ಹೋಗೋಣ ಅಂದ್ವಿ. ಅವ್ರು ಏನು ಬರಲಿಕ್ಕೆ ಇಷ್ಟನೇ ಪಡ್ತಿಲ್ಲ. ಅವಳು ಪಾಪು ಇಲ್ಲೇ ಇರೋಣ, ಆಟ ಆಡೋಣ ನೀರಲ್ಲಿ ಅಂತ ಇದು ಮಾಡ್ತಿದ್ದಾಳೆ. ಅದಾದಮೇಲೆ ನಾನು ದೇವಸ್ಥಾನದಷ್ಟೇ ವಿಡಿಯೋ ಮಾಡಿರೋದು, ಮನೆಗೆ ಹೋದ್ಮೇಲೆ ವಿಡಿಯೋ ಮಾಡಿಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದರೆ ಪನಕಶಕ್ತಿ ಕುಟುಂಬ ಚಾನಲ್ಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.